ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಶಾರ್ಟ್ಕಟ್ ಸೀರೀಸ್ನ ಸರಣಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಯಾವ ಶಾರ್ಟ್ಕಟ್ ಅನ್ನು ತಗೊಂಡ್ಬಂದಿದ್ದೀನಿ ನೋಡೋಣ. ಸ್ಕ್ವೇರ್ ಆಫ್ ದ ನಂಬರ್ಸ್. ಅದರ್ ಲಾಸ್ಟ್ ಕ್ಲಾಸಲ್ಲಿ ಎಂಡಿಂಗ್ ವಿತ್ 5 ನೋಡಿದ್ವಿ. ಅದರ್ ನಂಬರ್ಸಿಗೆ ಸ್ಕ್ವೇರ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಒಂದು ಶಾರ್ಟ್ಕಟ್ ಫಾರ್ಮುಲಾ ಇದೆ. ಏನಪ್ಪಾ ಫಾರ್ಮುಲಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, a+b² ದಟ್ ಈಸ್ a² 2ab b². ಈ ಫಾರ್ಮುಲಾನ ಇಟ್ಕೊಂಡು ಹೌ ಟು ಫೈಂಡ್ ದ ಸ್ಕ್ವೇರ್ ಆಫ್ ದ ನಂಬರ್ಸ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ 12² ಅನ್ನ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಈ ನಂಬರ್ a ಅಂತ ತಗೊಳ್ತೀವಿ, ಇದನ್ನ b ಅಂತ ತಗೊಂಡ್ರೆ 1² 2 ಇಂಟು 1 ಇಂಟು b ಅಂದ್ರೆ ಏನಾಯ್ತು 2 ಇಂಟು 2². ನಾವ್ ಇಲ್ಲಿ ಎಂಡಿಂಗ್ ಇಂದ ಬರ್ತಾ ಹೋದ್ರೆ 2² ಅಂದ್ರೆ ಎಷ್ಟಾಯ್ತು 4 ಆಯ್ತು. 2 1s 2 ಇಂಟು 2 ಅಂದ್ರೆ ಎಷ್ಟಾಯ್ತು 4. 1² ಅಂತ ಹೇಳಿದ್ರೆ 1. ಸೊ ಆನ್ಸರ್ ಈಸ್ 12² is equal to 144. ನೆಕ್ಸ್ಟ್ 18². ಇದನ್ನ a ಇದನ್ನ b ಅಂತ ತಗೊಳ್ತೀವಿ. ಏನಾಯ್ತು 1² 2 ಇಂಟು 1 ಇಂಟು 8 8². 8² ಅಂದ್ರೆ ಎಷ್ಟು 64 ಅಲ್ವಾ. 4 ಅನ್ನು ಉಳಿಸ್ಕೋತೀವಿ, 6 ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇದೇನಾಯ್ತು 16 ಆಯ್ತು. 16 ಪ್ಲಸ್ 6 ಎಷ್ಟಾಯ್ತು 22 ಆಯ್ತು. ಈ 22 ಅಲ್ಲಿ ನಾವೇನ್ ಮಾಡ್ತೀವಿ 2 ನ ಉಳಿಸ್ಕೋತೀವಿ, ಮತ್ತೆ ಅಗೈನ್ 2 ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. 1² ಅಂದ್ರೆ 1, 1 ಪ್ಲಸ್ 2 ಅಂದ್ರೆ 3. ಸೊ ಆನ್ಸರ್ ಈಸ್ 324. ನೆಕ್ಸ್ಟ್ 36². ಇದನ್ನ ಯಾವ ರೀತಿ ಬರ್ಕೊಳ್ತೀವಿ, a b ಅಂತ ತಗೊಂಡ್ರೆ 3² 2 ಇಂಟು 3 ಇಂಟು 6 6². ಸೊ ಏನಾಯ್ತು 6² ಅಂದ್ರೆ 36. 6 3 ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇದೇನಾಯ್ತು ಮಲ್ಟಿಪ್ಲೈ ಮಾಡಿದ್ರೆ 3 2s 6 6 6 36. 36 ಪ್ಲಸ್ 3 ಏನಾಯ್ತು 39 ಆಯ್ತು. 39 ಅಲ್ಲಿ ನಾವೇನ್ ಮಾಡ್ತೀವಿ 9 ಅನ್ನು ಉಳಿಸ್ಕೊಳ್ತೀವಿ. 3 ಮತ್ತೆ ಕ್ಯಾರಿ ಫಾರ್ವರ್ಡ್ ಆಯ್ತು. 3² ಅಂದ್ರೆ ಎಷ್ಟು 9. 9 ಪ್ಲಸ್ 3 ಎಷ್ಟಾಯ್ತು 12. ಸೊ 36² is 1296 ಆಯ್ತು. ಇವಾಗ ಅಂದ್ರೆ 100 ಪ್ಲಸ್ ಇದ್ದಾಗ 3 ಡಿಜಿಟ್ಸ್ ಬರುತ್ತಲ್ವಾ. ಇವಾಗ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂದ್ರೆ, ಈ 10 ಅನ್ನ a ಅಂತ ತಗೊಳ್ತೀವಿ, 2 ನ b ಅಂತ ತಗೊಳ್ತೀವಿ. ಇವಾಗ ಎಕ್ಸ್ಪ್ಯಾಂಡ್ ಮಾಡೋಣ. 10² 2 ಇಂಟು 2ab ಅಂದ್ರೆ 2 ಇಂಟು 10 ಇಂಟು 2 2². ಇವಾಗ ಎಕ್ಸ್ಪ್ಯಾಂಡ್ ಮಾಡಿ 2² ಅಂತ ಹೇಳಿದ್ರೆ 4 20 22s ಎಷ್ಟು 40 0 4 ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. 10² ಅಂದ್ರೆ ಎಷ್ಟು 100. 100 ಪ್ಲಸ್ 4 104 ಆಯ್ತು. ಸೊ 100² ವ್ಯಾಲ್ಯೂ 10404. ಥ್ಯಾಂಕ್ ಯು.